श्रीगुरुभ्यो नमः हरि ओम्। यतो जन्माद्यस्य श्रुतिसुनियमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् स्वमनसो मुकुन्दम् ध्यायामापहतकुहकम् तम् स्वमहसा सर्वविघ्नप्रशमनम् सर्वसिद्धिकरम् परम् सर्वजीवप्रणेतारम् वन्दे जयदम् हरिम् करोतु मम कल्याणम् हरिर्हयमुखाविदः कृष्णमध्वनामामि वरदोऽस्तु निरन्तरम् वाणिते करवण्यम् स्वचरणो सर्वदा मद्वाक्यधरणी भूयात् श्रीमदाचार्यभावगम् समाश्रयेद्गुरुम् भक्त्या महाविश्वासपूर्वकम् निक्षिपे सर्वभारांश्च गुरो ಶ್ರೀಪಾದಪಂಕಜೇ। ದುರ್ವಾಸರು ಅನೇಕ ದ್ವಾದಶಿ ವ್ರತಗಳ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಇವತ್ತು ಶ್ರೀರಾಮದ್ವಾದಶಿ ವ್ರತ ಯಾವತ್ತು ಮಾಡಬೇಕಿದನ್ನ ಅಂತ ಕೇಳಿದ್ರೆ ಅದಕ್ಕೆ ದುರ್ವಾಸರು ಹೇಳ್ತಾರೆ, ಚೈತ್ಯೇಷ್ಠ ಮಾಸದಲ್ಲಿ ಬರುವಂತಹ ನಾವು ಹಿಂದೇನು ಹೇಳಿದ್ದೀವಲ್ಲೋ ಆ ಎಲ್ಲಾ ರೀತಿಯ ವಿಧಿವಿಧಾನಗಳನ್ನ ತಿಳಿದುಕೊಂಡು ಆ ವ್ರತವನ್ನ ಆಚರಣೆಯನ್ನ ಮಾಡಬೇಕಪ್ಪ. ಅದರ ಬಗ್ಗೆ ಹೇಳ್ತಾರೆ. ರಾಮಾಯ ನಮಃ ಅನ್ನುವಂತಹ ನಾಮ ಮಂತ್ರದಿಂದ ಅಂಗ ಪೂಜೆಯನ್ನ ಮಾಡಿ ವಿಶೇಷವಾಗಿ ಅಲಂಕೃತವಾಗಿರುವಂತಹ ರಾಮ ಲಕ್ಷ್ಮಣರ ಮೂರ್ತಿಯನ್ನ ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕಪ್ಪ. ಈ ವ್ರತವನ್ನ ಯಾರು ಮಾಡಿದ್ದು ಹಿಂದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಅಪುತ್ರೇಣ ಪುರಾ ಪೃಷ್ಟೋ ಆಜ್ಞಾ ದಶರಥೇನ ಚ. ದಶರಥ ಮಹಾರಾಜ ಈ ವ್ರತವನ್ನ ಮಾಡಿದ್ದಾನೆ. ಪುತ್ರ ಕಾಮ ಪರಃಪಶ್ಚಾತ್, ಪುತ್ರ ಪ್ರಾಪ್ತಿಗೋಸ್ಕರವಾಗಿ ಒಳ್ಳೆಯ ಸಂತಾನ ಪುತ್ರ ಸಂತಾನ ಆಗಬೇಕು ಅಂತ ಹೇಳಿ ವಶಿಷ್ಠರ ಮೂಲಕ ಚೆನ್ನಾಗಿ ಕೇಳಿ ತಿಳಿದು ಅನುಸಂಧಾನ ಪೂರ್ವಕವಾಗಿ ವ್ರತವನ್ನ ಮಾಡಿದ್ದಾನೆ. ದಶರಥ ರಾಜ ಈ ವ್ರತದ ರಹಸ್ಯವನ್ನ ತಿಳಿದು ವ್ರತವನ್ನ ಮಾಡಿದ್ದಾನೆ ವಶಿಷ್ಠರಿಂದ. ಅದಕ್ಕೆ ಯಾವುದೇ ವ್ರತ ಮಾಡಬೇಕಾದ್ರೆ ಗುರು ಹಿರಿಯರನ್ನ ಕೇಳಿ ಅವರಿಂದ ಚೆನ್ನಾಗಿ ಅದನ್ನ ತಿಳಿದು ಆಮೇಲೆ ವ್ರತವನ್ನ ಮಾಡಬೇಕು ಅನ್ನೋದು ಇದರ ಒಂದು ಸಾರಾಂಶವಾಗಿರುವಂಥದ್ದು. ನಾಶರಹಿತನಾಗಿರುವಂತಹ ತಸ್ಯ ಪುತ್ರ ಸ್ವಯಂ ಜಗ್ನೆ ರಾಮನಾಮ ಮಹಾಬಲಿ. ಸಾಕ್ಷಾತ್ ಭಗವಂತ ವಾಸುದೇವ ರೂಪಿ ಭಗವಂತ ರಾಮನಾಗಿ ಅವತಾರವನ್ನ ಮಾಡಿದ್ದಾನೆ. ಇಷ್ಟೇ ಅಲ್ಲ, ಇದು ಈ ವ್ರತವನ್ನ ಯಾರು ಆಚರಣೆಯನ್ನ ಮಾಡ್ತಾರೋ ಅವರು ಇಂದ್ರನ ಸಭೆಯಲ್ಲಿ ದೇವತೆಗಳಿಂದ ಪೂಜಿತರಾಗ್ತಾರಂತೆ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಈ ವ್ರತ. ಹಾಗಾಗಿ ದುರ್ವಾಸರು ಹೇಳಿರುವಂತಹ ದಶರಥ ಆಚರಣೆ ಮಾಡಿರುವಂತಹ ಶ್ರೇಷ್ಠವಾದ ವ್ರತ ಅದು ರಾಮ ದ್ವಾದಶಿ ವ್ರತ ಅಂತ ಹೇಳಿ ವರಾಹ ಪುರಾಣ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇರುವಂಥದ್ದು.